ನಮಸ್ಕಾರ ಸ್ನೇಹಿತರೆ. ಕರ್ಣ ಧಾರಾವಾಹಿಗೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಒಂದೆಡೆ ಕರ್ಣ ಸಾಲದ ಸುಳಿಯಲ್ಲಿ ಸಿಲುಕಿದ್ರೆ ಇದರ ಜೊತೆಗೆ ಜನ್ಮ ರಹಸ್ಯ ಬಯಲಾಗುವ ಸಾಧ್ಯತೆ ಇದೆ. ಮತ್ತೊಂದೆಡೆ ನಿತ್ಯ ಪಾತ್ರ ಮಾಡ್ತಿದ್ದ ನಮ್ರತಾ ಗೌಡ ನಾಪತ್ತೆಯಾಗಿದ್ದಾರೆ. ಹಾಗಾದ್ರೆ ನಿತ್ಯ ಎಲ್ ಹೋದ್ಲು ಅನ್ನೋದನ್ನ ಹೇಳ್ತೀವಿ ನೋಡಿ. ಕರ್ಣ ಧಾರಾವಾಹಿ ಹೊಸ ಹೊಸ ತಿರುವು ಪಡೆದುಕೊಂಡು ಮುಂದೆ ಸಾಗ್ತಿದೆ. ಮದುವೆ ಬಳಿಕ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಯ್ತು, ನಿಧಿ ಜೊತೆ ನಮ್ಮ ಡಾಕ್ಟರ್ ನೆಮ್ಮದಿಯಾಗಿ ಇರ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಕುತಂತ್ರಿ ರಮೇಶ್ ಸುಮ್ಮನೆ ಇರ್ಬೇಕಲ್ವಾ? ಒಂದಲ್ಲ ಒಂದು ಸಮಸ್ಯೆಯನ್ನ ಕರ್ಣನಿಗೆ ತಂದಿಡ್ತಿದ್ದಾನೆ. ಆಸ್ತಿ ಪಾಲು ಕೇಳುವ ಮೂಲಕ ಮನೆಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದ. ಆದ್ರೆ ಇದೀಗ ಹೊಸ ಕುತಂತ್ರ ಮಾಡಿದ್ದಾನೆ. ಆಸ್ಪತ್ರೆಗಾಗಿ 150 ಕೋಟಿ ಸಾಲ ಪಡೆದುಕೊಂಡ ರಹಸ್ಯದ ಬಗ್ಗೆ ಪತ್ನಿ ನಿಧಿ ಬಳಿ ಕರ್ಣ ಹೇಳ್ಕೊಂಡಿದ್ದಾರೆ. ಈ ವೇಳೆ ನಾನು ನಿಮ್ಮ ಜೊತೆಗೆ ಇರ್ತೇನೆ ಎಂದು ನಿಧಿ ಭರವಸೆ ಕೊಟ್ಟಿದ್ದಾಳೆ. ಆದ್ರೆ ಸಾಲ ನೀಡಿದವರು ಪದೇ ಪದೇ ಕರ್ಣನಿಗೆ ಕರೆ ಮಾಡಿ ಆವಾಜ್ ಜೊತೆಗೆ ಬೆದರಿಕೆ ಹಾಕ್ತಿದ್ದಾರೆ. ಮನೆಯನ್ನ ಖಾಲಿ ಮಾಡಿ ಇಲ್ಲ 150 ಕೋಟಿ ವಾಪಸ್ ಕೊಡಿ ಎಂದು ಮನೆಯ ಹತ್ತಿರ ಗಲಾಟೆ ಮಾಡ್ತಿದ್ದಾರೆ. ಇಲ್ಲದಿದ್ರೆ ಆಸ್ಪತ್ರೆಯನ್ನ ಅವರ ಹೆಸರಿಗೆ ಬರ್ಕೊಡ್ಬೇಕು ಅನ್ನೋ ಪಟ್ಟು ಹಿಡಿದಿದ್ದಾರೆ. ಈಗ ಕಥೆಯಲ್ಲಿ ಹೊಸ ಲೇಡಿ ವಿಲ್ಲನ್ ಒಬ್ಬರ ಪ್ರವೇಶವಾಗುತ್ತಿದೆ. ಇವರು ತಾತನ ಎರಡನೇ ಪತ್ನಿ ಅಥವಾ ಮಗಳಿರಬಹುದು ಎಂಬ ಗುಮಾನಿ ಇದೆ. ಆದ್ರೆ ರಮೇಶ್ನ ಮೊದಲ ಪತ್ನಿ ಅಥವಾ ಕರ್ಣನ ತಾಯಿ ಎಂದು ಹೇಳಲಾಗುತ್ತಿದೆ. ಸದ್ಯಕ್ಕೆ ಇವರ ಮುಖವನ್ನ ತೋರಿಸಲಾಗ್ಲಿಲ್ಲ. ಹೊಸ ಲೇಡಿ ವಿಲ್ಲನ್ ಎಂಟ್ರಿಯಿಂದ ಧಾರಾವಾಹಿಯಲ್ಲಿ ಹೊಸ ಟ್ವಿಸ್ಟ್ ಸಿಗಲಿದ್ದು ಪ್ರೇಕ್ಷಕರನ್ನ ಮತ್ತಷ್ಟು ಕುತೂಹಲ ಹೆಚ್ಚಳವಾಗಿದೆ. ಸ್ನೇಹಿತರೆ, ಕರ್ಣ ಧಾರಾವಾಹಿ ಹೇಗ್ ಬರ್ತಾ ಇದೆ, ನಿಮ್ಗೆಲ್ಲ ಹೇಗ್ ಅನ್ಸ್ತಾ ಇದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.